ಏನಮ್ಮ, ಏನು ಯೋಚನೆ ಮಾಡ್ತಾ ಇದೀಯಾ? ಏನು ನಿಂತ್ಕೊಂಡು ಹಂಗೆ ನೋಡ್ತಾ ಇದೀಯಾ? ಏನಿಲ್ಲ ಅಕ್ಕ, ಅದೇ ಇದನ್ನ ಎಲ್ಲ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆಯಲ್ಲ ಒಡವೆಸು, ಒಡವೆಗಳೆಲ್ಲ ಹೆಂಗಿದಾವ ಅಕ್ಕ. ನೋಡ್ತಾ ಇದ್ರೆ ನಿಜವಾಗ್ಲೂ ಹಾಕೋಬೇಕು ಅಂತ ಅನ್ನಿಸ್ತಾ ಐತೆ. ಅದಕ್ಕೇನೆ ನೋಡ್ತಾ ಇದ್ದೆ. ಅವರೆಲ್ಲ ನೋಡ್ತಾ ಇದ್ರೆ ನೋಡಿ, ಒಡವೆಗಳೆಲ್ಲನ ಎಷ್ಟು ಚೆನ್ನಾಗಿದಾವಕ್ಕ. ಒಂದಕ್ಕಿಂತ ಒಂದು ಸರ ಡಿಸೈನು, ಕಿವಿ ಓಲೆ ಇಂಥವೆಲ್ಲ ಹಾಕೋಬೇಕು ಅನ್ನಿಸ್ತೈತೆ ಕಣಕ್ಕ. ಬಂಗಾರದ ಅಂಗಡಿಲಿ ನೋಡಿಬಿಟ್ರೆ ಎಂಥವ್ರಿಗೂ ಆಗಲಿ ತುಂಬ ಇಷ್ಟ ಆಗುತ್ತೆ ಅಲ್ವೇನಕ್ಕ. ನನಗಂತ ಅವನ್ನೆಲ್ಲ ನೋಡ್ತಾ ಇದ್ರೆ, ಅವು ಬಂಗಾರದವೆಲ್ಲ ನಾನು ಅಲ್ಲಿ ಜೋಡಿಸ್ತಾ ಇದ್ರೆ ಎಲ್ಲ ಓಲೆ ಆಗಿರ್ಬೋದು, ಸರ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಕಿವಿ ಓಲೆ ಆಗಿರ್ಬೋದು, ಬಳೆ ಆಗಿರ್ಬೋದು, ಉಂಗುರ ಆಗಿರ್ಬೋದು, ಚೈನ್ ಆಗಿರ್ಬೋದು, ಎಲ್ಲ ಡಿಸೈನ್ ಕೊಳ್ಚೆನ ಆಗಿರ್ಬೋದು, ಏನೇ ಆಗಲಿ ಪ್ರತಿಯೊಂದೂ ನೋಡ್ತಾ ಇದ್ರೆ ಹಾಕೋಬೇಕು ಅಂತ ಅನಿಸುತ್ತೆ ಅಲ್ವೇನಕ್ಕ. ನೋಡ್ತಾ 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 ಇದ್ರೆ ಒಡವೆ ಒಂದ್ರ ಮೇಲೆ ಒಂದೊಂದು ಡಿಸೈನು. ಅಯ್ಯೋ, ಎಷ್ಟು ಆಸೆ ಆಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಆಸೆ ಆಗುತ್ತೆ ಅಲ್ವೇನಕ್ಕ. ಹಂಗೆ ಅನ್ಸೋದು ನನಗೂ, ಹಂಗೇನೆ ಅನ್ನಿಸ್ತಿತ್ತು. ಆಮೇಲೆ ಬಿಡು, ನಾವು ಕೆಲ್ಸಕ್ಕೆ ಬಂದಿದ್ದೀವಿ, ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅದೀಶೇನು ಅವಳು ನೋಡಿದ್ಯಾ ನಿಮ್ಮೂರಲ್ಲಿ? ನೋಡಿದ್ದೀನಿ ಹೇಳು. ಆಗ ಅವಳು ಶಾಂತಮ್ಮನ ಮಗಳು ನೋಡಿದ್ದೀನಿ. ಅವಳು ಒಳ್ಳೆಯವಳಲ್ಲ. ಅಯ್ಯೋ, ಅಣ್ಣ ತಮ್ಮಂದ್ರೆ ಯಾರನ್ನೂ ಸೇರೋದಿಲ್ಲ, ಅಣ್ಣ ತಮ್ಮಂದ್ರನ್ನ ಯಾರನ್ನೂ ಮಾತಾಡ್ಸೋದಿಲ್ಲ ಅವಳು. ಅವ್ರ ಗಂಡನೂ ಅವಳು ಬೇರೆ ಇದ್ದಾರೆ. ಯಾರನ್ನೂ ಮಾತಾಡ್ಸೋದಿಲ್ಲ ಕಣಮ್ಮ, ಅವಳು ಒಳ್ಳೆಯವಳಲ್ಲ. ಅವಳನ್ನ ಕಂಡ್ರೆ ಆಗೋದಿಲ್ಲ ಕಣೆ ನನಗೆ. ಹೌದೇನಕ್ಕ, ನನಗೂ ಹಂಗೆ. ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಅಯ್ಯೋ ಭಾರಿ, ಇವಾಗ ಒಂದು ಸ್ವಲ್ಪ ನಡೀತೈತಲ್ಲ, ಅದಕ್ಕೆ ಭಾರಿ ಇದ್ದಾರೆ. ಒಬ್ರಿಗಿನ ಒಬ್ರು, ಒಬ್ರಿಗಿನ ಒಬ್ರು. ಅಯ್ಯೋ, ಅವ್ರು ಅಂತಿಂತವ್ರೆಲ್ಲ ತಗ. 4 ಜನ ಅವ್ರ ಹೆಣ್ಮಕ್ಳು. ಇವಳೇ ಲಾಸ್ಟ್ ನಾವು ನಾಳೆ ಅವನ ಒಬ್ಬರನ್ನ ಮದುವೆ ಆಗಿ ತಿರುಗಿ ಬಂದು ಆಮೇಲೆ ನಮ್ಮ ಸಂಜೆನ ಮದುವೆ ಆದ್ಲು. ಸಂಜೆನ ಮದುವೆ ಆಗಿ ಈ ರೀತಿ ಮಾಡ್ತಾ ಇದ್ದಾಳೆ. ನೋಡಿದ್ದೀನಿ ಹೇಳಕ್ಕ, ಅವಳು ಅಂಥವಳೇನೆ, ಒಳ್ಳೆಯವರಲ್ಲ. ಅಲ್ಲ ಅಕ್ಕ, ಬಾಯಿಲಿ ನಾನು ನೀನು ಸೇರಿಕೊಂಡು ಏನಾದರೂ ಒಂದು ಪ್ಲಾನ್ ಮಾಡೋಣ ಅಂತ. ಅಕ್ಕ, ಇಷ್ಟೊಂದು ಒಡವೆ ಇದೆಯಲ್ಲ, ಇದ್ರಲ್ಲೇನು ತೆಗೆದ್ರು ಅವ್ರಿಗೆ ಗೊತ್ತಾಗುತ್ತಾ? ಎಲ್ಲ ಕ್ಯಾಮ್ರಾಗಳು ಫಿಕ್ಸ್ ಅಮ್ಮ. ಏನೇನು ಇಲ್ಲೋಡು, ಒಂದು ಚೈನ್ ತೊಗೊಂಡ್ರೂ ಗೊತ್ತಾಗುತ್ತೆ, ಇಲ್ಲೋಡು ಒಂದು ಏನಾದ್ರೂ ತೊಗೊಂಡ್ರೂ ಗೊತ್ತಾಗುತ್ತೆ. ಎಲ್ಲ ಕ್ಯಾಮ್ರಾಗಳಿದ್ದಾವೆ. ಎಲ್ಲ ಕ್ಯಾಮ್ರಾ ಫಿಕ್ಸು. ನಿಜವಾಗ್ಲೂ ಏನು ತಗೊಳಕ್ಕೆ ಹೋಗ್ಬಿಡ, ಸುಮ್ಮನೆ ಕೆಲಸ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋದು ನೋಡು ಅಷ್ಟೇ. ನನಗೆ ಇಲ್ಲೋಡು ಕೆಲಸ ಇಲ್ಲ, ನನ್ನ ಮನೆಗೆ ಯಾರು ದುಡಿಯೋರಿಲ್ಲ, ಏನಿಲ್ಲ. ಅದಕ್ಕೇ ನಾನಿವಾಗ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇಂಥದ್ದೆಲ್ಲನ ಮಾಡೋದಕ್ಕೆ ಹೋಗಲ್ಲ. ಅದಕ್ಕೆ ನಾನೇನು ಅಂಥದ್ದು ಒಡವೆ ಕದಿಯೋದಾಗಲಿ ಅಂಥ ಕೆಲಸ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲಮ್ಮ ನಾನು. ಅಲ್ಲಕ್ಕ, ಏನಾದರೂ ಮಾಡಿ ನೋಡು, ಎಂತೆಂಥ ಒಡವೆ ಇದ್ದಾವೆ. ಒಂದೊಂದು ನೆಕ್ಲೆಸ್ಸು ಮತ್ತು ಸರಗಳು ಮತ್ತು ಹಾರಗಳು ಎಲ್ಲ ಇದ್ದಾವಲ್ಲ, ಅವೆಲ್ಲ ಏನಾದರೂ ಒಂದೊಂದು ತೊಗೊಂಡೋಗ್ಬಿಟ್ರೆ ಸಾಕು. ದಿನ ಒಂದೊಂದು ಏನಾದರೂ ಇಟ್ಕೊಂಡು ಹೋಗ್ಬಿಟ್ರೆ ಸಾಕು ಕಣಕ್ಕ. ದಿನ ಒಂದು 10 ಗ್ರಾಮ್ ಬಂಗಾರ ಕದ್ಬಿಟ್ರೆ ನಾವು ಎಷ್ಟೋ ಸೌಕರ್ಯ ಆಗ್ಬಿಡ್ಬೋದು. ಇವು ಇಷ್ಟೊಂದು ಶಾಪ್ಗಳಿದಾವಪ್ಪ. ಏನಾದರೂ ಮಾಡ್ಬೋದು. ಚಿಕ್ಕ ಯಜಮಾನ್ರು ಬಂದರು, ಇವರು ಅವ್ರ ಮಗ, ಇವರು ಚಿಕ್ಕ ಯಜಮಾನ್ರು. ನೋಡಿ, ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಚಿಕ್ಕ ಯಜಮಾನ್ರೆ, ಅದೇ ಎಲ್ಲನ ಜೋಡಿಸಿದ್ದಾಯ್ತು, ನೋಡ್ತಾ ಇದ್ವಿ. ಎಲ್ಲ ಕರೆಕ್ಟಾಗಿ ಜೋಡಿಸಿದ್ವಾ ಅಂತ ಹೇಳಿ ನೋಡ್ತಾ ಇದ್ವಿ. ಹಾಗೇನೆ ಯಾರೂ ಇಲ್ವಲ್ಲ ಜನ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ವಿ. ಕೂತ್ಕೊಳ್ಳೋ ಹಾಗೆಲ್ಲ ನಿಂತ್ಕೊಂಡೇ ಇರಬೇಕು ಅಂತ ಹೇಳಿ ದೊಡ್ಡ ಯಜಮಾನ್ರು ಹೇಳಿದ್ದಾರೆ. ಅದಕ್ಕೇನೆ ಸುಮ್ಮನೆ ಕೂತ್ಕೊಂಡಿದ್ವಿ ಚಿಕ್ಕ ಯಜಮಾನ್ರೆ. ಇಲ್ಲಿ ನೋಡಿ, ಎಲ್ಲಿ ಇದು ಸೆಂದಿಲಿ ಎಲ್ಲ ಧೂಳಿದೆಯಲ್ಲ, ಅದನ್ನೆಲ್ಲನ ಬ್ರಷ್ ಇದೆ, ಆ ಬ್ರಷ್ ತೊಗೊಂಡು ಎಲ್ಲನ ನೀಟಾಗೆ ನೀವು ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅದನ್ನೆಲ್ಲ ಕ್ಲೀನ್ ಮಾಡಿ, ಜನ ಇಲ್ಲದ ಟೈಮಲ್ಲಿ ನೀವೆಲ್ಲನ ಆ ಥರ ಚಿಕ್ಕ ಪುಟ್ಟದ್ದೆಲ್ಲನ ಕ್ಲೀನಿಂಗ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಅದನ್ನೆಲ್ಲನ ಕ್ಲೀನ್ ಮಾಡಿಬಿಡಿ ಅಮ್ಮ. ಅಕ್ಕ, ಬ್ರಷ್ ಎಲ್ಲ ತೊಗೊಂಬರ್ತೀಯ ಹೋಗಿ? ಅಲ್ಲಿ ನೋಡಿ, ಅಲ್ಲಿದೆ ಬ್ರಷ್ಗಳೆಲ್ಲ ತೊಗೊಂಬನ್ನಿ, ಅದನ್ನೆಲ್ಲ ಕ್ಲೀನ್ ಮಾಡಿ. ನಾನು ತೊಗೊಂಬರ್ತೀನಿ. ಅದನ್ನೆಲ್ಲ ಹಂಗೆ ಆ ಬಾಕ್ಸ್ಗಳೆಲ್ಲ ಇದಾವಲ್ಲ, ಅದನ್ನೆಲ್ಲ ತೆಗ್ದಿಡು ನೀನು, ಅದನ್ನೆಲ್ಲ ಒರೆಸೋಣ. ಸರಿ ಆಯ್ತಕ್ಕ, ತಗೊಂಬನ್ನಿ. ಎಷ್ಟು ನೀಟಾಗಿ ಕಾಣ್ತಾ ಐತೆ. ಇನ್ನೆಲ್ಲಿದೆ ಯಜಮಾನ್ರೆ? ಧೂಳೇ ಕಾಣಿಸ್ತಾ ಇಲ್ಲ. ಅದು ಸೆಂಡಿಲೆಲ್ಲ ಇರುತ್ತೆ, ಅದು ಧೂಳು ಎಲ್ಲನ ತೆಗೆದು ಬಿಡಬೇಕು. ನೀಟಾಗಿ ನಮ್ಗೆ ನೀಟ್ನೆಸ್ ಆಗಿರ್ಬೇಕು. ಎಲ್ಲೆಲ್ಲೂ ಇಷ್ಟು ಧೂಳು, ಇಷ್ಟು ಧೂಳು ಕಾಣಿಸ್ಬಾರ್ದು, ಗೊತ್ತಾ? ಅದು ನೀವು ನೀಟ್ ಮಾಡಬೇಕು. ನೋಡಿ, ಬನ್ನಿ, ಇಲ್ಲಿ ಇಂಥ ಸೆಂದಿಲೆಲ್ಲ ಇರುತ್ತೆ ನೋಡಿ, ಇಂಥ ಸೆಂದಿಲೆಲ್ಲ ಕುತ್ಕೊಂಡಿರುತ್ತೆ ಧೂಳೆಲ್ಲನ. ಅದನ್ನೆಲ್ಲ ಹಿಂಗೆ ಬ್ರಷ್ ತೊಗೊಬಿಟ್ಟು, ಹಿಂಗೆ ಚಿಕ್ಕದು ಬ್ರಷ್ ತೊಗೊಂಬಂದಿದ್ದೀನಿ. ಧೂಳಲ್ಲೆಲ್ಲ ಹಿಂಗೆ ನೀರೆಲ್ಲ ಹಾಕ್ಬಿಟ್ಟು ಬ್ರಷ್ ಹಿಂಗೆ ಈ ರೀತಿ ಹಿಂಗೆ ಮಾಡಿದ್ರೆ ಬ್ರಷ್ ಒಳಗಡೆ ಧೂಳೆಲ್ಲ ಬರುತ್ತೆ. ಇಂಥ ಸೆಂದಿಲೆಲ್ಲ ಧೂಳು ಕುತ್ಕೊಂಡಿರುತ್ತೆ. ಎಷ್ಟು ಚೆನ್ನಾಗಿದ್ದಾರಲ್ವ ಇವರು. ನನಗೆ ಇಲ್ಲಿ ಕಳ್ತನ ಮಾಡೋದಕ್ಕಂತೂ ಆಗೋದಿಲ್ಲ. ಇವರು ಬಂಗಾರದ ಅಂಗಡಿಯವ್ರು ಬೇರೆ, 5 ಶಾಪ್ ಇದ್ದಾವೆ. ಇವರು ಎಷ್ಟೊಂದು ಬಂಗಾರ ಹಾಕ್ಕೊಂಡಿದ್ದಾರೆ. ಅವ್ರ ಕೊಳ್ಳಲ್ಲಿರೋ ಕೊಳ್ಚೆನ್ ನೋಡು, ಯಪ್ಪ ಇಷ್ಟು ದಪ್ಪ ಒಂದು ಉರಿ ಇದ್ದಂಗೆ ಐತೆ. ಕಡ್ಗ ಹಾಕೊಂತಾರೆ, ಕೈಗೆ ಕಡ್ಗ ಹಾಕ್ಯಂತಾರಲ್ಲ ಅವ್ರ ಅಪ್ಪಾಜಿ, ನಿಮ್ಮ ಹೆಂಗೈತೆ. ಅವ್ರ ಅಮ್ಮಯ್ಯ ಒಡವೆ ಹಾಕ್ಯಂಬಂದ್ರೆ ಎಷ್ಟೊಂದು ಒಡವೆ. ಇವರೆಲ್ಲ ಬಂಗಾರದ ಅಂಗಡಿಯವರು, ಮತ್ತು ಜಾಸ್ತಿ ಒಡವೆ ಹಾಕ್ಕೊಂಡಿರ್ತಾರೆ. ಒಡವೆ ಎಲ್ಲ ಏನು ಸುಮಾರು ಹಾಕೊಂಡಿರ್ತಾರ. ಏಯಪ್ಪ,
ಮತ್ತು ಇದು ಬಂಗಾರದ ಅಂಗಡಿನ ಇವರೇ ಇದ್ದಾವೆ ಅಂದಮೇಲೆ ಅವ್ರು ಬಂಗಾರ ಹಾಕೊಂಡಂಗಿರ್ತಾನೆ. ನಿಜವಾಗ್ಲೂ ಹಿಂಗಿದ್ದಾರೆ ನೋಡಿ ಇವರು. ಎಷ್ಟು ದಪ್ಪ ಐತೆ ಕೊಳ್ಚೆನು. ಇವ್ರನ್ನ ಏನಾದರೂ ಮಾಡಿ ಸ್ವಲ್ಪನ ಒಳಗೆ ಹಾಕ್ಕೊಂಡು ಇವ್ರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೆಂಗ ಸ್ವಲ್ಪ ಬಂಗಾರನಾದ್ರೂ ನಾನು ಮಾಡಿಸ್ಕೋಬೇಕು. 10 ಲಕ್ಷ ದುಡ್ಕೋಬೇಕು. ಅವಾಗ ವಿಕ್ಕಿನ ನೋಡಿಕೊಂಡು ಬಂದೇ ಬರ್ತಾನೆ ನಾನು ನೋಡಿಕೊಂಡು. ನನಗೆ ಇವ್ರು ನೋಡ್ತಾ ಇದ್ರೆ ತುಂಬ ಇಷ್ಟ ಆಗ್ತವ್ರೆ. ಇಲ್ಲಿ ಬಂಗಾರ ಅಂತೂ ನೋಡಿ, ಒಂದಿಷ್ಟು ಬಂಗಾರ ಅಂತೂ ಕದಿಯೋದಕ್ಕಾಗೋದಿಲ್ಲ. ನೋಡಿ ಏನು ಕದಿಯೋದಕ್ಕೂ ಆಗೋದಿಲ್ಲ. ನಾವೇನಿದ್ರು ನಾನು ಇವ್ರನ್ನ ಒಳಗಡೆ ಹಾಕ್ಕೊಂಡು ಇವ್ರ ಹತ್ರ ಚೆನ್ನಾಗಿ ಇಟ್ಕೊಂಡು ನಾನು ಬಂಗಾರ ಮಾಡಿಸ್ಕೋಬೇಕು. ಇವ್ರ ಹತ್ರ ಚೆನ್ನಾಗಿರೋ ಥರ ಚೆನ್ನಾಗಿ ಮಾತಾಡಿಸ್ಕೊಂಡು ನಾನು ಬಂಗಾರ ಮಾಡಿಸ್ಕೋಬೇಕು. ನೋಡಿ ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಹಾಂ ಗೊತ್ತಾಯ್ತು ಚಿಕ್ಕ ಯಜಮಾನ್ರೆ. ಗೊತ್ತಾಯ್ತು. ಅವಾಗಿಂದ ಹೇಳ್ತಾ ಇದ್ದೀನಿ, ನೀವೇನು ಅನ್ನಂಗಿಲ್ಲ ಹ್ಞೂ ಅನ್ನಂಗಿಲ್ಲ. ಏನು ಮಾತು ಬರುತ್ತೋ ಇಲ್ವೋ ನಿಮಗೆ? ಹಾಗೇನಿಲ್ಲ, ಬರುತ್ತೆ. ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ. ಹಂಗೇನಿಲ್ಲ ಯಜಮಾನ್ರೆ, ನನಗೆ ಮಾತು ಬರುತ್ತೆ ಚಿಕ್ಕ ಯಜಮಾನ್ರೆ, ಬರುತ್ತೆ. ನಿಮ್ಮ ಹೆಸ್ರೇನು ಹೊಸ್ದಾಗಿ ಬಂದಿದ್ದೀರಲ್ವಾ ನೀವು ಕೆಲಸಕ್ಕೆ? ನನ್ನ ಹೆಸರು ಪಾರು ಅಂತ ಹೇಳಿ. ನಾವು ಹೊಸ್ದಾಗೆ ಬಂದಿದ್ದೀವಿ. ಒಂದು 3-4 ದಿವಸ ಆಯಿತು ಕೆಲಸಕ್ಕೆ ಸೇರಿಕೊಂಡು. 3-4 ದಿವಸ ಆಯಿತು. ಏನು ಮಾಡಲಿ, ನಾವು ತುಂಬ ಬಡವರು. ಅದಕ್ಕೇ ನಾವು ಸ್ವಲ್ಪ ಇವಾಗ ಕೆಲಸ ಮಾಡೋಣ ಅಂತೇಳಿ ಕೆಲಸ ಹುಡ್ಕೊಂಡು ಬಂದೆ. ಹೆಂಗ ದೊಡ್ಡ ಯಜಮಾನ್ರು ದೊಡ್ಡ ಮನ್ಸು ಮಾಡಿ ನಮಗೆ ಕೆಲಸ ಕೊಟ್ಬಿಟ್ರು. ತುಂಬಾ ಖುಷಿ ಆಯಿತು. ಕೆಲಸ ಮಾಡ್ಕೊಂಡು ಹೋಗಿ, ನಿಮಗೆ ಚೆನ್ನಾಗಿ ಕೆಲಸ ಮಾಡಿಕೊಂಡು ಒಳ್ಳೆ ನಮ್ಮ ನೀವೇನೇ ಮಾಡಿದ್ರೂ ಇಲ್ಲಿ ಗೊತ್ತಾಗುತ್ತೆ. ಎಲ್ಲ ಕೂತ್ಕೊಂಡು ಒಬ್ಬರು ಒಬ್ಸರ್ವೇಷನ್ಗೆ ಇರ್ತಾರೆ. ನೀವು ಎಲ್ಲಿ ಎಲ್ಲಿ ಒಬ್ಬೊಬ್ಬರು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಒಂದೊಂದು CC ಕ್ಯಾಮ್ರಾ ಇರುತ್ತೆ. ಅದು ನೀವೇನು ಮಾಡ್ತಾ ಇದ್ದೀರೋ ಏನು ಎಲ್ಲ ಗೊತ್ತಾಗುತ್ತೆ, ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನೀವೇನು ಮಾಡೋದಕ್ಕಾಗೋದಿಲ್ಲ. ನಾವು ಹೊಸ್ದಾಗಿ ಬಂದವ್ರಿಗೆ ಈ ರೀತಿ ಎಚ್ಚರಿಕೆ ಕೊಡ್ತಾ ಇರ್ತೀವಿ. ಯಾಕಂದರೆ ಬಂಗಾರದ ಅಂಗಡಿಗೆ ಬಂದ ಮೇಲೆ ನಾವು ಎತ್ಕೊಂಡು ಹೋಗ್ಬೋದು, ನಾವು ಇದನ್ನು ತೊಗೊಂಡು ಹೋಗ್ಬೋದು ಅಂತೇಳಿ ಅವ್ರ ಮೈಂಡಲ್ಲಿ ಓಡ್ತಾ ಇರುತ್ತೆ. ಬಂಗಾರ ನೋಡಿದ್ರೆ ಎಂಥವ್ರಿಗೂ ಇಷ್ಟ ಆಗುತ್ತಲ್ಲಮ್ಮ, ಅದಕ್ಕೆ ಹೇಳ್ತಾ ಇರೋದು. ಮಾಡ್ತಾರೆ, ಎಲ್ಲರೂ ಅದೇ ರೀತಿ ಮಾಡ್ತಾರೆ ಅಂತ ಹೇಳಲ್ಲ. ಹೊಸ್ದಾಗಿ ಬಂದಿರೋರು ಎಲ್ಲರಿಗೂ ನಾವು ಇಂಥದ್ದು ಹೇಳ್ತೀವಿ, ಈ ಥರ ನಮ್ಮ ಶಾಪಲ್ಲಿ ಇದೆ ಅಂತೇಳಿ. ಅದನ್ನೇ ಅಬ್ಸರ್ವೇಷನ್ ಮಾಡೋದಕ್ಕೆ ಅಂತಲೇ ಒಬ್ರು ಇರ್ತಾರೆ. ಸರಿ ಆಯಿತು ಚಿಕ್ಕ ಯಜಮಾನ್ರೆ, ನಾವು ಆ ರೀತಿ ಎಲ್ಲ ಮಾಡೋ ಅಂಥವ್ರಲ್ಲ. ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮಗೆ ಕೆಲಸ ಮುಖ್ಯ. ಆ ರೀತಿ ಮಾಡಿ ಈಗ ಒಂದು ದಿವಸ ಮಾಡಿರೋ ಕೆಲಸಕ್ಕೆ ಮತ್ತೆ ನಾವು ಲೈಫ್ ಲಾಂಗ್ ಕೆಲಸ ಕಳ್ಕೊಬೇಕಾಗುತ್ತೆ. ನೀವೀಗ ಎಷ್ಟು ದಿವಸ ನೀವಾಗಲೇ ಭಾಳ ವರ್ಷಗಳಿಂದ ನಿಮ್ಮದು ಗೋಲ್ಡ್ ಶಾಪ್ ಇದೆ, ಭಾಳ ವರ್ಷಗಳಿಂದ ಮಾಡಿದ್ದೀರಾ. ಅಂಥದ್ರಲ್ಲಿ ನೀವು ಇನ್ನು ನಮಗೆ ಕೆಲಸಗಳು ಕೊಡ್ತೀರಾ. ಇನ್ನು ನಾವು ತುಂಬ ವರ್ಷ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅಂಥದ್ರಾಗ ನಾವು ಇವಾಗಲೇ ಈ ರೀತಿ ಕೆಲಸ ಮಾಡಿಕೊಂಡ್ರೆ ಎಲ್ಲ ಸ್ವಲ್ಪ ಕದಿಯೋದಕ್ಕೆ ಹೋಗಿ ಆಮೇಲೆ ಕೊಟ್ಟು ಹೆಸರು ಮಾಡಿಕೊಂಡು ಮತ್ತೆ ಯಾಕೆ ಎಲ್ಲ ಮಾಡ್ಕೊಳ್ಳೋದು ಸರಿ ಇರೋದಿಲ್ಲ. ನನಗೆ ಗೊತ್ತಾಯಿತು ಚಿಕ್ಕ ಯಜಮಾನ್ರೆ, ನಮಗೆಲ್ಲ ಗೊತ್ತಾಯಿತು. ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಮೇಯ್ನ್ ನಮಗೆ ಕೆಲಸ ಇರೋದಲ್ವಾ. ಕೆಲಸ ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗಿ, ನಿಮಗೆ ಮುಂದೊಂದು ದಿನ ಒಳ್ಳೇದಾಗುತ್ತೆ. ಕೆಲಸ ಮಾತ್ರ ನಮಗೆ ಪರ್ಫೆಕ್ಟಾಗಿ ಆಗಬೇಕು. ಕೆಲಸ ಇಲ್ಲೋ ಟೈಮಲ್ಲಿ ಅಲ್ಲಿ ಮಾತಾಡೋ ಹಾಗೆ ಇಲ್ಲ, ನೀವು ನಿಂತ್ಕೊಂಡು ಮಾತಾಡೋ ಆಗಿಲ್ಲ. ನೀವೇನಿದ್ರೂ ಕೆಲಸ ನೋಡ್ಕೋಬೇಕು. ಬಂದುಬಿಟ್ಟು ಅಲ್ಲಿ ಏನು ಕೆಲಸ ಮಾಡಬೇಕು, ಏನೇನಿದೆ ಅದನ್ನೆಲ್ಲ ನೋಡ್ಕೊಂಡು ಕೆಲಸ ಮಾಡಬೇಕು. ಜನ ಬರ್ತಾರೆ, ಯಾವ ಟೈಮಲ್ಲಿ ಜನ ಬರ್ತಾರಲ್ಲ ಅಷ್ಟೊತ್ತಿಗೆ ಎಲ್ಲ ಏನೇ ಕೆಲಸ ಇದ್ರೂ ನೀವು ಮುಗಿಸ್ಕೊಬಿಡ್ಬೇಕು. ಸರಿನಾ? ಸರಿ ಆಯಿತು ಚಿಕ್ಕ ಯಜಮಾನ್ರೆ. ಯಪ್ಪ ಹೆಂಗಿದಾರಪ್ಪ ಇವರು. ಅವರು ಕೊಳ್ಚೆ ನೋಡು, ಅವ್ರ ಉಂಗುರ ನೋಡು, ಅವ್ರು ಕಟ್ಕೊಂಡಿರೋ ಮಾತು ನೋಡು, ಅವ್ರ ಕಡಗ ಹೆಂಗೆ ಹಾಕೊಂಡಿರ್ತಾರೆ. ಯಪ್ಪ ಸಖತ್ತಾಗಿದ್ದಾರಪ್ಪ. ರಮ್ಮ ನೆನ್ನೆ ಬಂದಿದ್ರಲ್ಲ, ರಮ್ಮನ್ನು ನೋಡಿದೆ. ರಮ್ಮ ಸರ 2 ಹಳೆದ ಮಾಂಗಲ್ಯ ಸರ ಎಷ್ಟು ದಪ್ಪ ಇತ್ತು. ವಾವ್, ಅವ್ರು ಬಂಗಾರ ಹಾಕೊಂಡಿರೋದು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಬಂಗಾರದ ಅಂಗಡಿ ಅವರಲ್ಲ, ಅವ್ರದ್ದೇ ಬಂಗಾರದ ಅಂಗಡಿ 5 ಶಾಪ್ಗಳಿದ್ದಾವೆ. 5 ಬಂಗಾರದ ಅಂಗಡಿ ಇದ್ದಾವೆ ಅಂದರೆ ಏನು ಇವತ್ತು ಅವರು ಹಾಕಂದ ಏನು ಮೈ ತುಂಬ ಬಂಗಾರನೇ ಹಾಕೋಬೋದು. ನಿಜವಾಗ್ಲೂ ಅವ್ರು ನೋಡ್ತಾ ಇದ್ರೆ ಯಪ್ಪ, ನನಗಂತೂ ಬಂಗಾರ ನೋಡ್ತಾ ಇದ್ರೆ ಏನೋ ಒಂಥರ ಆಸೆ. ಏನು ಮಾಡೋದು, ಏನೋ ಕದಿಯೋಕ್ಕಾಗಲಿಲ್ಲ ಅಂತ ಏನೋ ಎತ್ಕೊಂಡು ಹೋಗೋಕ್ಕಾಗಲ್ಲ. ಇಷ್ಟೊಂದೆಲ್ಲ ಇದ್ರೂ ಏನು ಕದಿಯೋಕ್ಕಾಗೋದಿಲ್ಲ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.